ದೇವರು ಒಳ್ಳೇದು ಮಾಡಲಿ. ತುಂಬ ಚೆನ್ನಾಗಿ. ನೀವು ಎಲ್ಲಿ ಕೆಲಸ ಮಾಡೋದು ಸರ್? ನೀವು ಎಲ್ಲಿ ಕೆಲಸ ಮಾಡೋದು ಇಲ್ಲಿ? ಸರ್ ನಾವಿಲ್ಲೇ ಈ ಕಡೆ JP ನಗರ. JP ನಗರ. ಅಲ್ಲಿಂದ ಇಲ್ಲಿಗೆ ಸುಮ್ಮನೆ ಬಂದ್ರಾ? ಇಲ್ಲ ಸರ್, ಇವತ್ತೊಂದು ದಿವಸ ಬಂದೆ. ಓಕೆ. ತುಂಬ ಚೆನ್ನಾಗಿ. ಎಷ್ಟು ಸಲ ಊಟ ಮಾಡಿದ್ದೀರಾ ಇಲ್ಲಿ? ಸರ್ ಇಲ್ಲಿ ನಾನು ಯಾವಾಗಲೂ ಸೋಮವಾರ ಹೋಟೆಲ್ ರಜೆ ಇರುತ್ತಲ್ಲ, ಸೊ ಆ ಟೈಮಲ್ಲಿ ಬಂದಾಗ ಇಲ್ಲಿ ಸಿಕ್ಕಿತ್ತು. ತುಂಬ ಊಟ ಟೇಸ್ಟ್ ಇದೆಯಾ? ತುಂಬ ಚೆನ್ನಾಗಿದೆ ಹೊರಗಡೆ ಹೋಟ್ಲ್ ಊಟ ಮಾಡಿ ಸರ್. ದೇವ್ರು ಒಳ್ಳೇದು ಮಾಡಲಿ ಸರ್. ಒಳ್ಳೇದು ಮಾಡಲಿ. ನಾವು ಮಂಡ್ಯದವರಾ? ಎಲ್ಲಿದ್ದೀರಾ? ನಾವು ಮಾರ್ಕೆಟ್ಗೆ ಬಂದಿದ್ದು. ಮಾರ್ಕೆಟಿಗೆ ಬಂದಿದ್ದೀರಾ? ಇವತ್ತು ಫಸ್ಟ್ ಟೈಮ್ ಬಂದಿರೋ ಅಥವಾ ರೆಗ್ಯುಲರ್ ಬಂದಿದ್ದೀರಾ ಮುಂಚೆ? ಇಲ್ಲ, ಒಂದು ಮಾರ್ಕೆಟ್ಗೆ ಬಂದಾಗ ಬರ್ತಾ ಇರ್ತೀನಿ. ಆಮೇಲೆ ಇವತ್ತು ಲೇಟ್ ಆಗಿರೋದ್ರಿಂದ ಬಂದಿದ್ದೀನಿ. ಇಲ್ಲಾಂದರೆ ನಾವು 11 ಗಂಟೆ ಅಷ್ಟೊಳಗೆಲ್ಲ ಟ್ರೈನ್ ಹತ್ಬಿಟ್ಟು ಹೊಂಟೋಗ್ಬಿಡ್ತೀವಿ. ಹೋಗ್ತಾ ಇದ್ದೀವಿ ಮಂಡ್ಯಗೆ. ಡೈಲಿ ಬರ್ತೀರಾ ಮಂಡ್ಯದಿಂದ ಅಥವಾ ಇಲ್ಲ? ಇಲ್ಲ, ವಾರಕ್ಕೆ 2 ಸಲ ಬರ್ತೀವಿ. ಓಕೆ. ತರಕಾರಿ ತಗೊಂಡು ಬಗ್ಗೆ ಹೆಂಗೆ ಅನ್ಸುತ್ತೆ ಈಗ ನಿಮಗೆ? ಉಚಿತವಾಗಿ ಮಧ್ಯಾಹ್ನ ಟೈಮಲ್ಲಿ ಹೊಟ್ಟೆ ತುಂಬ ಊಟ ಕೊಡ್ತಾವ್ರೆ. ಅಂದರೆ ಇದು ಫಸ್ಟು ಸ್ಟಾರ್ಟಿಂಗಲ್ಲಿ ನಮಗೂ ಸಲ ಇದು ನಂಬಕ್ಕೆ ಸಾಧ್ಯ ಇರಲಿಲ್ಲ. ಈಗ ಯಾರು ಫ್ರೀ ಊಟ ಕೊಡ್ತಾರೆ ಅಂದರೆ ನಮಗೂ ನಂಬಕ್ಕೆ ಚಾನ್ಸ್ ಇಲ್ಲ. ಏನೋ ಕಾರ್ಯ ಇರ್ಬೋದೇನೋ, ಮಿಕ್ಕಿದ್ರೇನೋ ಕೊಡ್ತಾ ಇರ್ಬೋದು ಅಂತ ನಾವು ಅಂದ್ಕೊಂಡು. ಈ ಮಾರ್ಕೆಟಿಂದನೂ ಸುಮಾರು ಜನ ಹೇಳ್ತಾರೆ ಅವರೆಲ್ಲ ರೆಗ್ಯುಲರ್ ಕೊಡ್ತಾರೆ, ಒಂದಿನ ಅನ್ನ ಸಾಂಬಾರು ಕೊಡ್ತಾರೆ, ಒಂದಿನ ಪುಳಿಯೋಗರೆ ಕೊಡ್ತಾರೆ, ಒಂದಿನ ಬಾತ್ ಕೊಡ್ತಾರೆ ಅಂತಂದಾಗ ಇದನ್ನು ನಾವು ಒಂದು 6-7 ತಿಂಗಳಿಂದ ಅಬ್ಸರ್ವ್ ಮಾಡಿದ್ದೀನಿ. ಅಂದರೆ ಈಗ ನಾವು ತರಕಾರಿ ತೊಗೊಂಡು ಬರೋದ್ರಿಂದ ಒಂದು 6-7 ತಿಂಗಳಿಂದ ಅಬ್ಸರ್ವ್ ಮಾಡಿದಾಗ ಇದು ಖಂಡಿತವಾಗ್ಲೂ ನಿಜ ಅಂತ ಅನಿಸುತ್ತೆ. ಓಕೆ. ಹೆಂಗೆ ಟೇಸ್ಟ್ ಎಲ್ಲ ಹೆಂಗಿದೆ? ಸೂಪರ್ ಆಗಿದೆ ಸರ್, ಮನೇಲಿ ಮಾಡಿದಾಗೆ ಇದೆ. ಓಕೆ. ಖಂಡಿತವಾಗ್ಲೂ ದುಡ್ಡು ಕೊಟ್ಟು ಏನು ಊಟ ಮಾಡ್ತೀರೋ ಅದೇ ಥರ ಆದರೆ ಅದಕ್ಕಿಂತಲೂ ಚೆನ್ನಾಗಿದೆ, ಮನೆ ಊಟಕ್ಕಿಂತಲೂ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಕೊಡ್ತಾರೆ. ಇಲ್ಲಿ ಬರ್ತೀವಿ ಪ್ರಸಾದಕ್ಕೆ ಅಂತ. ನಾವು ಡೈಲಿ ಪ್ರತಿದಿನ ಊಟ ಕೊಡ್ತಾ ಇರ್ತಾರೆ. ಚೆನ್ನಾಗಿರೋ ಭಾಳ ರುಚಿಯಾಗಿರುತ್ತೆ. ಅನುದಾನ ಡೈಲಿ ಬರ್ತಾ ಇದ್ದೀವಿ. ಅನುದಾನ ಎಲ್ಲ ಮಾಡ್ತಾ ಇದ್ದಾರೆ. ಒಳ್ಳೆ ಚೆನ್ನಾಗಿ ಮಾಡ್ತಾವ್ರೆ. ಇದೇನಾದ್ರು ಬಂದ್ ಮಾಡಿಬಿಟ್ರೆ ಇಡೀ ಗಾಂಧಿನಗರ ಎಲ್ಲ ಕೆಲಸದವ್ರು ಇದಾರಲ್ಲ ಎಲ್ಲ ಗೌರ್ಮೆಂಟ್ನವರು ಏನು ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಎಲ್ಲರೂ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವರು ಹೋಟ್ಲವರು ಜಿಯಾನ್ ಹೋಟ್ಲವರು ನಮ್ಗೆ ಅನುದಾನ ಮಾಡ್ತಾ ಇದ್ದಾರೆ. ಅದೊಂದು ಖುಷಿ. ಪ್ರತಿಯೊಂದು ರೇಟ್ ಆಲ್ ರೇಟ್ ಜಾಸ್ತಿ ಆಯಿತು, ಎಣ್ಣೆ ರೇಟ್ ಜಾಸ್ತಿ ಆಯಿತು, ಬಸ್ ಚಾರ್ಜ್ ರೇಟ್ ಜಾಸ್ತಿ ಆಯಿತು, ಎಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಓಟ್ ಹಾಕೋದು ನಾವು ಇವ್ರಿಗೆ ಲೇಡೀಸಿಗೆ ಮಾತ್ರ ಇದು ಮಾತ್ರ ಮಾಡ್ತಾ ಇದ್ದಾರೆ. ಈಗ ಯಾರ ಊಟ ಫ್ರೀ ಕೊಡ್ತಾರೆ ಸರ್? ಏನು ಫ್ರೀ ಕೊಡೋದು ಬೇಡ. ಫಸ್ಟ್ ಆಫ್ ಆಲ್ ನಮ್ಗೆ ಇರೋದ್ರಲ್ಲೇ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಲಿ. ನಮ್ಗೇನು ಫ್ರೀಯಾಗಿ ಕೊಡೋದು ಬೇಡ. ಲೇಡೀಸಿಗೆ ಜಾಸ್ತಿ ಮಾಡಿಬಿಟ್ಟೆ, ಜೆಂಟ್ಸಿಗೆ ಈಗ ಎಲ್ಲದ್ರ ಮೇಲೆ ಏರ್ತಾ ಇದ್ರೆ. ಊಟ ಹೇಗಿದೆ ಸರ್? ಊಟ ತುಂಬ ಚೆನ್ನಾಗಿದೆ. ಪ್ರತಿ ದಿವಸನೂ ಕೂಡ ಇವ್ರು ಮಿಸ್ ಮಾಡಲ್ಲ. ಪ್ರತಿ ಒಂದು ಗಂಟೆಗೆ ಪ್ರತಿ ದಿವಸ ಕೊಡ್ತಾನೆ ಇರ್ತಾರೆ. ಊಟ ಮಾಡಿದ್ರಾ? ಊಟ ಮಾಡಿದ ಹೇಗಿತ್ತು ಟೇಸ್ಟು? ಇದು ನಮಗೆ ಶಾಶ್ವತ 48 ವರ್ಷದಿಂದ ಈ ಹೋಟ್ಲು ನಮಗೆ ಚಿನ್ನದಂತೆ. ಎಷ್ಟು ದಿನದಿಂದ ಊಟ ಕೊಡ್ತಾರೆ ಇವರು? ಒಂದು ವರ್ಷ ಮೇಲೆ ಕೊಡ್ತಾ ಇದ್ದಾರೆ. ಭಾಳ ಅಚ್ಚುಕಟ್ಟಾಗಿ ಊಟ ಕೊಡ್ತಾ ಇದ್ದಾರೆ. ಇವಾಗೆಲ್ಲ ಮಿನಿಸ್ಟ್ರಿಕ್ ಏರಿಯಿಂದ ಇಲ್ಲೇ ಹುಡಿಕೊಬರ್ತಾರೆ. ಈ ಪುಣ್ಯಾತ್ಮ ಒಳ್ಳೆ ಊಟ ಕೊಡ್ತಾ ಇದ್ದಾರೆ. ಅನ್ನ ಹಾಕ್ತಾರೆ 1000 ಜನಕ್ಕೆ, 10 ಜನಕ್ಕಲ್ಲ 1000 ಜನಕ್ಕೆ ಅನ್ನ ಹಾಕ್ತಾ ಇದ್ದಾರೆ. ಅದು ಭಾಳ ಸಂತೋಷ. ಅಂದರೆ ನಿಮಗೂ ಸಂತೋಷ, ನಮಗೂ ಸಂತೋಷ ಆಗಿರ್ಬೋದು. ಅಷ್ಟು ಮನುಷ್ಯನಿಗೆ ಯಾವುದ್ರಲ್ಲೂ ತೃಪ್ತಿ ಆಗಲ್ಲ, ಊಟ ಒಂದರಲ್ಲೇ ತೃಪ್ತಿ ಆಗೋದು. ಇನ್ನೇನು ಮಾಡೋದು ಸ್ವಾಮಿ? ಹೌದಲ್ವಾ? ಊಟ ದುಡ್ಡು ಎಷ್ಟು ಕೊಟ್ಟರು ತೃಪ್ತಿ ಆಗಲ್ಲ ಮನುಷ್ಯನಿಗೆ. ಹೊಟ್ಟೆ ತುಂಬ ಊಟ ಕೊಟ್ಟರೆ ಮತ್ತೆ ಇವಾಗ ಹೊಟ್ಟೆ ತುಂಬ ಊಟ ಮಾಡಿದ್ವಿ, ಸ್ವಲ್ಪ ರೈಸ್ ತಗೊಂಡು, ಅದೇ ನಾವು ಭಾಳ ಸಂತೋಷ. ನೀವು ಎಲ್ಲಿಯವರು? ನಾವು ಮಂಡ್ಯ. ಓಕೆ. ಮಂಡ್ಯದಿಂದ ಇಲ್ಲೇ ಇರೋದಾ ಅಥವಾ ಇವತ್ತು ಬಂದಿಲ್ಲ? ಬೆಂಗಳೂರಲ್ಲಿ ಇದ್ದೀವಿ. ಇಲ್ಲೇ ಇದ್ದೀರಾ? ಏನು ಕೆಲಸ ಮಾಡ್ತೀರಾ? ನಾನು ಅಡುಗೆ ಕೆಲಸಕ್ಕೆ ಕಾಂಟ್ರಾಕ್ಟ್ರು. ಮತ್ತು ನೀವು ಅಡುಗೆ ಎಲ್ಲ ಕೆಲಸ ಮಾಡ್ಸಕ್ಕೆ ಹೋಗಿ ಬ್ಯುಸಿ ಆಗ್ತಿರ್ತೀರ? ಬಿಸಿ ಇರ್ತೀನಿ. ಇವತ್ತು ಆಸಾಡೋದೆ, ಇನ್ನೂ ಒಂದು ವಾರ ಫ್ರೀ. ಓಕೆ. ಸೊ ನೀವು ಬೇರೆಯವ್ರಿಗೆಲ್ಲ ಊಟ ಮಾಡ್ತೀರಾ? ಊಟ ಮಾಡಿ ಬಡಿಸ್ತೀರಾ? ಹೌದು ಸ್ವಾಮಿ. ಏನು ಅಂದರೆ ನಾವು ಹೇಳ್ತಾ ಇರೋದು ಕಾಂಗ್ರೆಸ್ಸಿನ ನನ್ನ DK ಏನಾಗಬೇಕು ಅಂದ್ರೆ ನನಗೆ ಹೇಳ ಬಾಯ್ಬಿಟ್ಟು ಹೇಳಿ. ನಮ್ಮ ಅಣ್ಣ ಚಿಕ್ಕಪ್ಪನ ಮಗನೇ. ನಿಜ? ಅಂದ್ರೆ ಅವ್ರು ರಾಮನಗರ ಅಲ್ವಾ? ಕನಕಪುರ ಅಲ್ವಾ? ಕಾಡ್ತಾಗಿಲ್ಲ, ದೊಡ್ಡಹಳ್ಳಿ. ಅವರು ಬರ್ತಾ ಇದ್ದಾರಲ್ಲ 8ನೇ ತಾರೀಕಿಗೆ. ಸ್ವಂತ ಚಿಕ್ಕಪ್ಪನ ಮಗನವರು? ಯಾರು? ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು. ಹೌದಾ? ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಹೇಳಿದ್ರು. ನನ್ನ ತಂಗಿ ಮಕ್ಕಳು ಇಬ್ಬರೂ 4 ಕಾರ್ಡು ಅವ್ರನ್ನ ಹತ್ರನೇ ಓಡಿಸ್ತಾ ಇದ್ದಾರೆ. ಅದಕ್ಕೆಲ್ಲ ಏನು ತೊಂದರೆ ಇಲ್ಲ. ಅವರು ಬರ್ತಾರೆ, ನಾನು ಮಾತಾಡ್ತೀನಿ, ಸದಸ್ಯನಗರ ಹೋಗ್ತೀನಿ, ಅಲ್ಲೇ ಹೋಗಿ ಮನೇಲಿ ಮಾತಾಡ್ತೀನಿ. ಅದೇನು ಹಣಕಾಸದ್ದು ಏನು ಎಲ್ಲ ನಮಗೆಲ್ಲ ಗೊತ್ತಿದೆ. ಸಪೋರ್ಟ್ ಮಾಡ್ತಾರೆ ನಿಮ್ಗೇನಾದ್ರು ಅವರು? ನಮಗೇನು ಸಪೋರ್ಟ್ ಮಾಡ್ತಾ ಇಲ್ಲ. ಅವ್ರ ಪಾಡು ಅವ್ರದ್ದು. ಏನಪ್ಪ ಬಂದ ಟೀ ಕುಡಿತೀಯಾ? ಟೀ ಹೇಳ್ತಾರೆ ಮೇಡಮ್ ಅವ್ರಿಗೆ, ಟೀ ತಂದು ಕೊಡ್ತಾರೆ, ಕುಡಿತೀವಿ. ಹಣಕಾಸಲ್ಲಿ ನಮಗೇನಿಲ್ಲ.
ನೋಡಿ ಆ್ಯಕ್ಚುಲಿ ಇವಾಗ ನಾವು ಬೆಂಗಳೂರಿನಲ್ಲಿ ಒಂದೊಂದು ಎಷ್ಟೋ ಜನ ಒಂದೊಂದು ಊಟಕ್ಕೂ ಪರದಾಡ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಗಾಂಧಿನಗರ ಜಾಗದಲ್ಲಿ ಇದೇನು ಜಿಯಾನ್ ಹೋಟೆಲ್ ಜಿಯಾನ್ ಅಂತ ಏನಿದೆ, ಅವರು ಪ್ರತಿನಿತ್ಯ ಅನ್ನದಾನ ಮಾಡ್ತಾರಂತೆ. ಸೊ ಎಷ್ಟು ವರ್ಷದಿಂದ ಮಾಡ್ತಾವ್ರೆ, ಏನು ಉದ್ದೇಶದಿಂದ ಮಾಡ್ತಾವ್ರೆ ಎಲ್ಲವನ್ನ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಆ್ಯಕ್ಚುಲಿ ಈಗ ಮನುಷ್ಯನಿಗೆ ನೀವೇನು ಕೊಟ್ಟರು ತೃಪ್ತಿ ಅನ್ಸಲ್ಲ, ಹಸಿದಾಗ ಊಟ ಕೊಟ್ಟರೆ ಮಾತ್ರ ಅವನು ಸಾಕು ಹೊಟ್ಟೆ ತುಂಬತಪ್ಪ ಅಂತ. ಸತ್ಯವಾದ ಮಾತು. ಓಕೆ ಸರ್, ಎಷ್ಟು ದಿನದಿಂದ ಮಾಡ್ತೀರಿ ಸರ್ ಈ ಕೆಲಸ? ಸರ್ ಈ 1.5 year ಆಯ್ತು ನಾವು ಮಾಡೋಕ್ಕೆ. ಒನ್ ಡೇನೂ ರಜಾ ಕೊಟ್ಟಿಲ್ಲ, ಒಂದು ದಿವಸನೂ ಏನು ಮಾಡಿಲ್ಲ. ಡೈಲಿ ಕೊಡ್ತಾಯಿದ್ವಿ. ಇವತ್ತು ಕೊಟ್ಟಿದ್ದು ನಾಳೆ ಕೊಡಲ್ಲ. ಪರ್ ವೀಕ್ 7 days ಚೇಂಜ್ ಮಾಡ್ಕೊಂತ ಬರ್ತೀವಿ ಮೆನು. 7 days ನಾವು ಏನು 5 star ಹೋಟ್ಲಿದೆ ಅದೇ ಥರನೇ ಇವ್ರು ಪ್ರಿಪೇರ್ ಮಾಡಿ ಕೊಡ್ತೀವಿ. ಟೇಸ್ಟ್ ವೈಸ್ ಆಗಲಿ ಇನ್ನೊಂದಲ್ಲಿ ಕಂಪ್ರಮೈಸ್ ಮಾಡಲ್ಲ. ಒಳ್ಳೆ ಫುಡ್ ಕೊಡೋಣ ಅಂತೇಳಿ ಫಸ್ಟ್ ನಮ್ಮ ಯಜಮಾನ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಲಾಸ್ಟ್ ಟೈಮ್ ಕೋವಿಡ್ ಬಂದಾಗ ಜನಗಳು ಪಡೆದಾಡ್ತಾಯಿದ್ರು, ಹಸು ಅಂತೇಳಿ ದುಡ್ಡಿಲ್ಲ ಏನಿಲ್ಲ ಅಂತೇಳಿ. ಅದ್ರ ಸಲುವಾಗಿ ನಮ್ಮ ಯಜಮಾನ್ರು ಅವಾಗಿಂದ ಪ್ಲ್ಯಾನ್ ಮಾಡಿ 1.5 year ಆಯ್ತು ಈಗ ಸ್ಟಾರ್ಟ್ ಮಾಡಿ. ಅವರು ಅವತ್ತಿಂದ ಹೇಳ್ತಾರೆ ಫುಡ್ ಚೆನ್ನಾಗಿ ಕೊಡಿ, ಒಂದೇ ಸರಿ ಕೊಡಿ, ಚೆನ್ನಾಗಿ ಕೊಡಿ, ಅಷ್ಟು ಬಿಟ್ಟು ಅವ್ರು ಬೇರೆ ಮಾತು ಹೇಳ್ತಿಲ್ಲ. ಇನ್ನೊಂದು ನಾವೇನು ಗೆಸ್ಟ್ಗೆ ಏನು ಫುಡ್ ಪ್ರಿಪೇರ್ ಮಾಡ್ತೀವೋ ಅದೇ ಥರ ಟೇಸ್ಟ್ ಪ್ರಿಪೇರ್ ಮಾಡಿ ಕೊಡ್ತಿದ್ವಿ. ಊಟ ಅದೇ ಸೇಮ್ ಅದೇ ಥರ ಕೊಡ್ತಿದ್ವಿ. ಈಗ ಒಂದಿನ ಇವತ್ತು ಅನ್ನ ಸಾಂಬಾರ್ ಇತ್ತು, ನಾಳೆ ಪುಳಿಯೋಗರ, ಮೊಸರನ್ನ, ಚಿತ್ರಾನ್ನ, ಬಿಸಿಲು ಬಾತು, ಪಂಗೋಲು, ಎನಿವನ್ ಆಲ್ಟರ್ನೇಟ್ ಚೇಂಜ್ ಮಾಡ್ಕೊಂಡೇ ಬರ್ತೀವಿ. ಅದೇ ಥರ ಕೊಡ್ತಾನೆ ಇದ್ದೀವಿ. ರಜಾನೇ ಇಲ್ಲ. ನಾವು ಇಷ್ಟು ದಿವಸ ಆಯಿತು ಮಾಡಿ, ಒಂದು ದಿವಸನೂ ರಜಾ ಮಾಡಿಲ್ಲ ನಾವು. ನಮ್ಮ ಯಜಮಾನ್ರು ರಜಾನೂ ಮಾಡಬೇಡಿ ಅಂತ ಹೇಳ್ತಾರೆ. ಅಕೇಶನ್ ಏನು ಹಬ್ಬ ಹುಣ್ಣಿಮೆ ದಿವಸ ಒಂದು ಸ್ವೀಟ್ ಕೊಡಿ ಅಂತ ಹೇಳ್ತಾರೆ ಅವ್ರಿನ್ನ. ಹಬ್ಬ ಹುಣ್ಣಿಮೆ ದಿವಸ ಒಂದು ಸ್ವೀಟ್ ಕೊಡಿ, ಚೆನ್ನಾಗಿ ಕೊಡಿ. ನಿಮ್ಮ ಜೊತೆ ಯಾರಾದರೂ ಬೇರೆ ಸ್ಪಾನ್ಸರ್ಶಿಪ್ ಮಾಡ್ತಾರಾ? ಇಲ್ಲ. ಅಲ್ಲ, ಈಗ ನೀವು ಊಟ ಬಡಿಸ್ತಾ ಇರ್ತಾರಲ್ಲ, ಅದ್ರ ಜೊತೆ ನಮ್ದೊಂದು ಸ್ವೀಟ್ ಕೊಡಿ. ಇಲ್ಲ. ನಮ್ಮ ಯಜಮಾನ್ರು ಹೇಳ್ತಾರೆ ಅಂದರೆ ಏನು ಕೊಟ್ಟರು ನಮ್ಮ ಕಡೆಯಿಂದ ಕೊಡೋಣ, ನಾವೇ ಕೊಡೋಣ, ಬೇರೆ ಬೇಡ. ಅದೇನಾಗ್ತದೆ ವ್ಯವಹಾರ ಆಗುತ್ತೆ, ಅದು ವ್ಯವಹಾರ ಆಗುತ್ತೆ. ಇನ್ನೊಂದು ಬೇರೆ ಥರ ಆಗುತ್ತೆ. ಇದು ನೋಡಿ ನಮ್ಮ ಯಜಮಾನ್ರು ನೋಡಿ ಅವ್ರ ಅಣ್ಣರೊಬ್ರು ಮಾಡ್ತಾರೆ ರೈಲ್ವೆ ಸ್ಟೇಷನ್ ಹತ್ರ. ಅದೇ ನೋಡಿದಲ್ಲ, ರೈಲ್ವೆ ಸ್ಟೇಷನ್ ಹತ್ರ ಅವ್ರದ್ದು ವಿಡಿಯೋ ಮಾಡಿದ್ವಿ. ಅವ್ರು ಹೇಳಿದ್ರು ಆ್ಯಕ್ಚುಲಿ ಈಗ ಅವ್ರದ್ದು ಏನಾಯ್ತು, ಇವತ್ತು ಯಾರೋ ಒಬ್ರು ಬಂದು ಸ್ವೀಟ್ ಕೊಟ್ಟರು ಅವ್ರ ಜೊತೆಗೆ. ಇಲ್ಲ, ನಮ್ದು ಆ ಥರ ಇಲ್ಲ. ಅಂದರೆ ಅದು ದೇವಸ್ಥಾನ ಆಯ್ತು. ಇದು ನಮ್ದು ಓಮ್ ಪ್ರಾಪರ್ಟಿ. ಹಂಗಾಗಿ ನಾವು ಯಾರಿಗೂ ಇದು ಕೊಡ್ತಾ ಇಲ್ಲ. ನಮ್ಮದೇ ಕೊಡೋಣ ಅಂತ ನಮ್ಮದೇ ಕೊಡ್ತಾ ಇದ್ದೀವಿ. ನಾವು ಯಾರೂ ಕರೆಯೋದು ಇಲ್ಲ, ಕರೆದೂ ಇಲ್ಲ. ನಾವು ಬಂದು ಕೇಳಿದ್ರು, ಸುಮಾರು ಜನ ಬಂದು ಕೇಳಿದ್ದಾರೆ, ಸರ್ ನಾವು ಬಾಳೆಹಣ್ಣು ಕೊಡ್ತೀವಿ, ನಾವು ಆರ್ಡ್ರ್ ಕೊಡ್ತೀವಿ, ನಾವು ಇನ್ನೊಂದು ಕೊಡ್ತೀವಿ ಅಂತೇಳಿ. ನಾವು ಯಜಮಾನ್ರು ಹೇಳ್ತಾರೆ ಒಂದೇ ಮಾತು, ಬೇಡ, ಏನು ಕೊಡೋದು ಬೇಡ. ಇದು ಹೋಟೆಲ್ ಓಪನ್ ಆಗಿ ಎಷ್ಟು ದಿನ ಆಯಿತು ಸರ್? 2019 5 years. ಈ ಥರ ಸೇವೆ ಮಾಡಕ್ಕೆ ಬಂದು 1.5 ವರ್ಷ ಆಯ್ತು ಸರ್. 1.5 ವರ್ಷ 2 ವರ್ಷ. ಸೊ ಕಂಟಿನ್ಯೂಸ್ ಎಷ್ಟು ದಿನ ಇರುತ್ತೆ ಅಂತ ಸರ್? ನಮ್ಮ ಯಜಮಾನ್ರು ಏನು ಹೇಳ್ತಾರೆ ಅಂದರೆ ಸ್ಟಾಪ್ ಮಾಡಬೇಡಿ, ಎಲ್ಲಿವರೆಗೂ ನಡೀತಾರೆ ಅಲ್ಲಿ ನಡೀಲಿ, ಎಲ್ಲವರೆಗೂ ನಡೀತಾ ಎಲ್ಲವರೆಗೂ ಸ್ಟಾಪ್ ಮಾಡಬೇಡಿ ಅಂತಿದ್ರೆ. ಅವ್ರ ಮಗನೂ ಅದೇ ಮಾತಾಡ್ತಾನೆ. ಒಂದು ಮಾತಾಡ್ತಾನೆ, ಏನಂದ್ರೆ ನಮ್ಮ ಅಪ್ಪ ಅವ್ರು ದಾರಿ ಹಾಕಿಬಿಟ್ಟಿದ್ರೆ ಆ ದಾರಿಯಲ್ಲೇ ಹೋಗೋಣ ನಾವು. ಅವ್ರ ಹೆಸರು ಸರ್? ಓನರ್ ಹೆಸರು ಸರ್ ಎಸ್ ವೆಂಕಟೇಶ್ ಅಂತೇಳಿ. ಎಸ್ ವೆಂಕಟೇಶ್ ಇದೇ ಬಳ್ಳಾರಿಯವರು, ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಓಕೆ ಸರ್. ಓಕೆ. ಸೊ ನಿಮ್ಗೆ ಏನು ಅನ್ಸುತ್ತೆ ಸರ್, ಈಗ ನಿಮ್ಮ ಇಂಥ ಓನರ್ ಅಂತ ಕೆಲಸ ಮಾಡ್ತಾ ಇದ್ದೀರಾ? ಸರ್ ಕಾಲರ್ ಎಕ್ಸ್ಟ್ ಮಾತಾಡ್ಬೇಕಾಗುತ್ತೆ ಸರ್. ನಾವು ಖುಷಿ ಆಗುತ್ತೆ, ನಾವು ಇಂಥವ್ರ ಹತ್ರ ಕೆಲಸ ಮಾಡ್ತಿದ್ವಿ. ಅದರಲ್ಲಿ ಅವ್ರು ದಾನ ಮಾಡಿದ್ರಲ್ಲಿ ನಮಗೆ ಪಣಸರ್ ಕೊಡ್ತಾರಲ್ಲ, ನೀವು ಸೇವೆ ಮಾಡಿ ಅಂತ ಕೊಡ್ತಾರಲ್ಲ, ಅದಕ್ಕೆ ಇನ್ನೂ ಖುಷಿ ಆಗುತ್ತೆ ನಮಗೆ. ಹೇಳಂಗಿಲ್ಲ, ನಾವು ಅಷ್ಟು ಖುಷಿಯಿಂದ ಮಾಡ್ತಾಯಿದ್ದೀವಿ. ಪ್ರಾಮಿಸ್ ಅದೇ ಥರ ಆಗ್ತಾಯಿದೆ. ನಮ್ಮ ಯಜಮಾನರು ಕೊಟ್ಟಿದ್ದಾರೆ ಎಲ್ಲ ಮೇಲೆ. ನಾವು ಕೊಡೋದ್ರಿಂದ ನಮ್ಮ ಕೈಯಿಂದ ಕೊಡ್ತೀವಲ್ಲ ಡೈಲಿ, ನಾನು ಕೊಡಬೇಕು ಅಂತೇಳಿ. ಆದರೆ ಇನ್ನೊಂದು ಏನಂದರೆ ನಮ್ಮ ಟೀಮ್ಗಳು ಚೆನ್ನಾಗಿದೆ ಸರ್. ಓಕೆ. ನಮ್ಮ ಯಾರ್ಯಾರು ಇರ್ತೀರಾ ಸರ್ ಡೈಲಿ? ಸರ್ ಡೈಲಿ ಒಂದು HOD ಇರ್ತೀವಿ ಸರ್. ಓಕೆ. ನೀವು ಇರ್ತೀರಾ? ಡೈಲಿ ಒಬ್ಬರು HOD ಇರ್ತಾರೆ, ಕಂಪಲ್ಸರಿ ನಾನು ಇರ್ತೀನಿ. ಓಕೆ. ಎಲ್ಲ HOD ಬರ್ತಾರೆ, ಎಲ್ಲ HOD ಬರ್ತಾರೆ, ಎಲ್ಲರೂ ಇರ್ತಾರೆ ಸರ್. ಈ ಒಂದು ಸೆಕ್ಯೂರಿಟಿಯಿಂದ ಸರ್ ಮೋರ್ ದೆನ್ 250 ಮೇಲೆ ಬರ್ತಾರೆ ಸರ್. 250 ಮೇಲೆ ಇರ್ತಾರೆ. 250. ನೀವು ಎಷ್ಟು ಒಂದಿಷ್ಟು ಊಟ ಅಂತ ಇರುತ್ತೆ, ಅದು ಖಾಲಿ ಆಗೋರು ಬಡಿಸ್ತೀರಾ? ಒಂದು ಬ್ಯಾಗ್ ಮಾಡ್ತೀವಿ ಸರ್ ಡೈಲಿ. ಒಂದು ಬ್ಯಾಗ್ ರೈಸ್ 26 kg 26 kg ಬರುತ್ತೆ. 26 kg ರೈಸ್ ಬ್ಯಾಗ್ ಮಾಡ್ತೀವಿ ಒಂದು ಬ್ಯಾಗು. ಓಕೆ. ಅದು ಖಾಲಿ ಆಗೋರಿಗೆ ಕೊಡ್ತೀವಿ. ಕೆಲವು ದಿವಸ 15 ನಿಮಿಷ ಖಾಲಿ ಆಗುತ್ತೆ, ಕೆಲವು ದಿವಸ 20 ನಿಮಿಷ ಖಾಲಿ ಆಗುತ್ತೆ. ಆದಷ್ಟು ಮಟ್ಟಿಗೆ 10-15 ನಿಮಿಷನೇ ಜಾಸ್ತಿ ಖಾಲಿ ಆಗೋದು. ಇವತ್ತಷ್ಟೇ 1:15 ಖಾಲಿ ಆಯಿತು. 1 ಗಂಟೆ ಎಕ್ಸಾಕ್ಟ್ ಸ್ಟಾರ್ಟ್ ಮಾಡ್ತೀವಿ, 1:15 ಖಾಲಿ ಆಗುತ್ತೆ. 15 ನಿಮಿಷ ಖಾಲಿ 15 ನಿಮಿಷ ಖಾಲಿ ಆಗುತ್ತೆ ಸರ್. ಓಕೆ. ಥ್ಯಾಂಕ್ ಯು. ಗೊತ್ತಿಲ್ಲ ಸರ್, ಜನ ಮಾತ್ರ ಬಂದು ಊಟ ಮಾಡ್ತಾರೆ, ಸಂತೋಷ. ಸರ್ ಈಗ ಜನಗಳು ಏನು ಹೇಳ್ತಾರೆ, ಕೆಲವರು ನೋಡಿರ್ತೀರಲ್ವಾ? ಸೊ ಯಾಕೆಂದರೆ ಸ್ಥಿತಿನಪ್ಪ ಊಟ ಕೊಟ್ಟರು ಒಳ್ಳೇದಾಗಲಿ ಏನೋ ಒಂದು ಆಶೀರ್ವಾದ ಕೊಟ್ಟು ಹೋಗ್ತಾರೆ. ಸೊ ಆ ಥರ ಯಾರಾದರೂ ವಿಶೇಷವಾಗಿ ಏನಾದ್ರು ಮಾತಾಡೋಗಿದ್ದಾರಾ? ಸರ್ ವಿಶೇಷ ಏನಿಲ್ಲ ಸರ್. ಹೋಗ್ಬೇಕಾದ್ರೆ ಊಟ ಮಾಡಿ ಹೋಗ್ಬೇಕಾದ್ರೆ ಅವ್ರ ಕೈ ಮುಗಿ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಕೇಳಿದಾಗ ನಮ್ಗೆ ಹೆಂಗೆ ಆಗ್ತಂದ್ರೆ ಈ ಬ್ಲಡ್ಡಲ್ಲಿ ಕೂದಲೆಲ್ಲ ನಿಂತಿರ್ತಾವೆ, ರೋಮಾಂಚನ ಆಗಿರುತ್ತೆ. ಅವ್ರು ಹೋಗ್ಬೇಕಾದ್ರೆ ನಮಸ್ಕಾರ, ನೀವು ಊಟ ಕೊಟ್ಟಿದ್ದು ತೃಪ್ತಿ ಆಯಿತು, ನಮಗೆ ಸಂತೋಷ ಆಯ್ತು ಅಂತ ಹೇಳ್ತಾರಲ್ಲ, ಅಷ್ಟು ಖುಷಿ ಆಗುತ್ತೆ ನಮಗಂತೂ. ಈ ಥ್ಯಾಂಕ್ಸ್ ಎಲ್ಲ ನಮ್ಮ ಯಜಮಾನ್ರಿಗೆ ಹೇಳಲೇಬೇಕು ನಾವು. ಖಂಡಿತವಾಗಿ 2 ಸರಿ ಹೇಳಿದ್ರು ನಾವು ಕಮ್ಮಿನೇ ಥ್ಯಾಂಕ್ಸ್. ಅಣ್ಣ ನೀವು ಊಟ ಬಡಿಸ್ತಾ ಇದ್ರೆ ಸೊ ನಿಮ್ಗೆ ಎಷ್ಟು ಖುಷಿ ಅನಿಸುತ್ತೆ ಸರ್? ನಮ್ಗೆ ಅದೇನು ಹೇಳೋಕ್ಕಾಗಲ್ಲ ಸರ್, ಅಷ್ಟು ಖುಷಿ ಆಗುತ್ತೆ. ಅವ್ರ ಕೆಳಗಡೆ ಕೆಲಸ ಮಾಡ್ತೀವಿ, ನಾನು ಡ್ರೈವರ್ ಸರ್. ಮಾಡ್ತೀನಿ ಡೈಲಿ ಜೊತೆಗೆ ಇದು ಕೆಲಸ ಮಾಡ್ತೀನಿ. ಮಾಡ್ತೀನಿ. ಹಾಂ ಸರ್. ಮೇಡಮ್
ಎಕ್ಸಿಕ್ಯೂಟಿವ್ ಹೌಸ್ ಕೀಪರ್ ಆಗಿದ್ದೀನಿ. ಹೌಸ್ ಕೀಪಿಂಗ್ ಮೇಂಟೈನ್ ಮಾಡೋದು. ಸೊ ಈಗ ಈ ಥರ ಮಧ್ಯಾಹ್ನ ಟೈಮ್ ಬಂದು ಈ ಥರ ಒಂದು ಅನ್ನ ಬಡಿಸೋದು ಊಟ ಬಡಿಸೋದೆಲ್ಲ ಮಾಡ್ತೀರಾ? ಹೌದು. ಇದು ಸ್ಟಾರ್ಟ್ ಮಾಡಿ 2 ವರ್ಷ ಆಗಿತ್ತು. ಈಗ ಆಗಸ್ಟ್ ಬಂದರೆ ಮತ್ತೆ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಯಾವತ್ತೂ ನಮ್ಮ ಬಾಸ್ ಯಾವತ್ತೂ ಸ್ಟಾಪ್ ಮಾಡಿ ಅಂತ ಇದುವರೆಗೂ ಬಾಯಲ್ಲಿ ಬಂದೇ ಇಲ್ಲ. ಬೇಕಾದ್ರೆ ಎಕ್ಸ್ಟ್ರಾ ಅವರು ಸರ್ ಹೇಳೋ ಥರ ಒಂದು ಎಕ್ಸ್ಟ್ರಾ ಸ್ವೀಟ್ಸು ಏನಾದ್ರು ಮಾಡಿಕೊಡಿ ಅಂತ ಹೇಳೋ ಥರ ಹೊರತು ಸ್ಟಾಪ್ ಮಾಡಿ ಅಂತ ಇದುವರೆಗೂ ಬಂದಿಲ್ಲ. ಅದೇ ಥರ ಅವ್ರ ಫ್ಯಾಮ್ಲಿನೂ ಅಷ್ಟೇ. ಅವರು ಮಿಸ್ಸಸ್ ಮಂಜುಳಾ ಮೇಡಮ್ ಅಂತ, ಆಮೇಲೆ ಅವರು ಮಗನ ಹೆಸರು ಸೂರಜ್ ಅಂತ, ಆಮೇಲೆ ಅವ್ರ ಮಗಳ ಹೆಸರು ಸ್ಮೃತಿ ಮೇಡಮ್ ಅಂತ. ಅವರೆಲ್ಲರೂ ಬಂದು ಅವ್ರದ್ದು ಏನಾದರೂ ಒಂದು ಕಾರ್ಯಕ್ರಮ ಮಾಡಿಸ್ಬೇಕಾದ್ರೆ ಇಲ್ಲ ಒಂದು ಬರ್ತ್ಡೇ ಏನಾದರೂ ಆದರೂ ಅವರೆಲ್ಲ ಫುಲ್ ಇಡೀ ಫ್ಯಾಮ್ಲಿನೇ ಬಂದು ಬಡಿಸ್ತಾರೆ. ಸೊ ಆ ಥರ ಫಂಕ್ಷನ್ ಇದ್ದಾಗ ಮಾತ್ರ ಬಂದು ಇದು ಮಾಡ್ತಾರೆ, ಬಡಿಸೋದು ಅದೆಲ್ಲ ಬರ್ತಾರೆ ವೀಕ್ಲಿ ಒನ್ಸು 15 ಡೇಸ್ ಒನ್ಸೋ ಬಂದು ಮಾಡ್ತಾರೆ. ಅದ್ರ ಜೊತೆಗೆ ವಿ ಟು ಹ್ಯಾವ್ ಅ ಗೂಸ್ ಬಂಪ್ಸ್ ಲೈಕ್. ಆಮೇಲೆ ಈ ಕೋವಿಡ್ ಬಂದಾಗ ಎಷ್ಟೋ ಜನ ಅನ್ನ ಇಲ್ಲದೆ ಇದ್ರಂತೆ. ಅದರಿಂದ ಅವರು ಆವಾಗ ಅನ್ಸ್ಕೊಂಡಿದ್ರಂತೆ ಈ ಥರ ಮಾಡಿಸ್ಬೇಕು ಅಂತ. ಈಗ ಅದನ್ನು ಮಾಡ್ತಾಯಿದ್ದಾರೆ. ಮೇಡಮ್, ಈಗ ಮತ್ತೆ ಕೋವಿಡ್ ಬರ್ತಾ ಇದೆ ಅಂತ ಹೇಳ್ತಾವ್ರೆ. ಸೊ ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕೋವಿಡ್ ಬಂದ್ರೂ ಬರದೇ ಇದ್ರೂ ನಮ್ಮ MDಗೆ ಯಾವಾಗಲೂ ದೇವರು ಆಶೀರ್ವಾದ ಕೊಡಲಿ, ಈ ಥರ ಕೊಡ್ತಾನೇ ಇರಬೇಕು ಅಂತ ನಮ್ಮ ಆಶೀರ್ವಾದ. ಅದೇ ಈ ಗಾಂಧಿನಗರ್ಗೆ ದ ಬಾಸ್ ನಮ್ಮ ಬಾಸೇ ವೆಂಕಟೇಶ್ ಅಷ್ಟೇ. ಇನ್ಯಾರು ಈ ಥರ ಮಾಡೋರು ಇಲ್ಲ, ಮಾಡೋದು ಇಲ್ಲ. ಫ್ಯೂಚರಲ್ಲಿ ಇವರು ಮಾಡಿದ್ದಾರೆ ಈ ತನಕ. ಈ ಥರ ದೇವರು ಅವ್ರಿಗೆ ಯಾವಾಗಲೂ ಆಶೀರ್ವಾದ ಕೊಡಲಿ, ಅವ್ರು ಬೇರೆ ಜನರಿಗೆ ಕೊಡ್ತಾ ಇರಬೇಕು ಅಂತ ನಮ್ಮ ಉದ್ದೇಶ ಅಷ್ಟೇ. ನಮಸ್ತೆ. ಈಗ ನೀವು ಈ ಸೇವೆಯಲ್ಲಿ ಪಾತ್ರಧಾರಿ, ಅಂದರೆ ಸ್ವಲ್ಪ ಏನೋ ಬಡಿಸೋದು ಇಂಥ ಕೆಲಸ ಮಾಡ್ತಾ ಇರ್ತೀರಿ. ಎಷ್ಟು ಖುಷಿ ಅನಿಸುತ್ತೆ? ಭಾಳ ಖುಷಿ ಸರ್, ತುಂಬ ಸಂತೋಷ ಆಗುತ್ತೆ. ನಮ್ಮ ಜಿಯಾನ್ ಹೋಟ್ಲು ಮಾಲೀಕರು ವೆಂಕಟೇಶ್ ಸರ್ ಅವರಿಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳು ಸರ್. ಇವತ್ತು ನಮಗೆ ಜನ ಎಷ್ಟು ಹೇಳ್ತಾರೆ ಅಂದರೆ ತುಂಬಾ ಹೇಳ್ತಾರೆ, 100 ಕಾಲ ಬಾಳಿ ಬದುಕಲಿ ಅಂತ ಆ ಫ್ಯಾಮಿಲಿಗೆ ಜನ ಎಲ್ಲ ಹೇಳ್ತಾರೆ ಸರ್. ತುಂಬ ಸಂತೋಷ ಸರ್, ಭಾಳ ಸಂತೋಷ ಆಗುತ್ತೆ. ನಮ್ಮ ಎಲ್ಲೆಲ್ಲಿಂದ ಬಂದು ಎಂತೆಂಥ ಶ್ರೀಮಂತರುಗಳು ಸುಧಾ ಊಟ ಮಾಡ್ಬಿಟ್ಟು ಹೋಗ್ತಾರೆ ಸರ್. ಅವ್ರಿಗೆ ನಮ್ಮದು ಪ್ರಿಯಾಪಟ್ಟಣ, ಮೈಸೂರು ಜಿಲ್ಲೆ, ಸುರಗಳ್ಳಿ ಸರ್. ನಮ್ಮ ಕೆಲಸ ಮಾಡ್ತಾರೆ. ನಾನು ಇಲ್ಲಿ 4 ವರ್ಷ ಆಯಿತು ಸರ್ ಮಾಡೋಕ್ಕೆ ಹಿಡ್ದು. ತುಂಬ ಸಂತೋಷ ಆಯ್ತದೆ, ತುಂಬ ಸಂತೋಷ ಆಗುತ್ತೆ. ಭಾಳ ದೊಡ್ಡ ಕೆಲಸ ಸರ್ ಇದು. ತುಂಬ ಬಲಿಷ್ಠವಾದ ಇದು ಕೆಲಸ ಸರ್. ಸುಮ್ಮನೆ ಮಾಡೋಕ್ಕಾಗಲ್ಲ ಸರ್. ಸುಮ್ಮನೆ ಶ್ರೀಮಂತಿಕೆ ಇದ್ದರೆ ಸಾಲದು, ಈ ಥರ ಒಂದು. ಹೌದು ಸರ್, ತುಂಬ ಶ್ರೀಮಂತಿಕೆ ಇದ್ದರೂ ಯಾರೂ ಆ ಥರ ಮುನ್ನುಗ್ಗಿ ಈ ಥರ ಅನ್ನದಾನ ಮಾಡೋರು ಯಾರೂ ಇಲ್ಲ ಸರ್. ಹಂಗಾಗಿ ಅವ್ರಿಗೆ 100 ಕಾಲ ಅವ್ರ ಫ್ಯಾಮಿಲಿಗೆ ಅವ್ರಿಗೆ ಒಳ್ಳೇದು ಮಾಡಲಿ ಸರ್. ಸ್ನೇಹಿತರೆ, ಆ್ಯಕ್ಚುಲಿ ಒಬ್ಬರು ಬಿಸ್ನೆಸ್ ಮ್ಯಾನು ಯಾವುದೇ ವಿಷಯನ ಬಿಸ್ನೆಸ್ಸಾಗಿ ಥಿಂಕ್ ಮಾಡ್ತಾ ಇರ್ತಾರೆ. ಆದರೆ ಇಲ್ಲೊಬ್ಬರು ಬಿಸ್ನೆಸ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಸೇವೆ ಮಾಡೋಣ, ಬರೀ ಲಾಭಕ್ಕೋಸ್ಕರನೇ ಕೆಲಸ ಮಾಡೋದಲ್ಲ. ಒಂದು ಜನಕ್ಕೆ ಹಸಿವು ಇದ್ದಾಗ ಅವ್ರು ಹೊಟ್ಟೆ ತುಂಬಿಸೋದ್ರಿಂದ ಆ ಪುಣ್ಯನೂ ಒಂದು ಲಾಭನೇ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಕೆಲಸ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ನಾವು ಆಗಲೇ ನೋಡಿದಾಗೆ ಒಂದು ಡೈಲಿ ಪ್ರತಿನಿತ್ಯ 100 ಜನಕ್ಕೆ ಊಟವನ್ನು ಫ್ರೀಯಾಗಿ ಕೊಡ್ತಾರೆ. ಸೊ ಅವರ ಅದಕ್ಕೆ ಮೂಲ ಕರ್ತೃ ವೆಂಕಟೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಆ್ಯಕ್ಚುಲಿ ನೀವು ಒಬ್ಬರು ಬಿಸ್ನೆಸ್ ಮ್ಯಾನು, ನಿಮ್ಮದೇ ಆದ ಹೋಟೆಲ್ಗಳಿದೆ, ನಿಮ್ಮದೇ ಆದ ಬೇರೆ ಒಂದು ಬಿಸ್ನೆಸ್ ಇದೆ. ಸೊ ಆದರೂ ಅದ್ರಗಳ ಮಧ್ಯೆ ಈ ಥರ ಒಂದು ಜನಗಳಿಗೆ, ಹಸ್ತವ್ರಿಗೆ, ಬಡವರಿಗೆ, ನಿರ್ಗತಿಕರಿಗೆ, ಅಂದರೆ ಇಲ್ಲಿ ಗಾಂಧಿನಗರದಲ್ಲಿ ತುಂಬ ಜನ, ಎಷ್ಟೋ ಜನ ಹಸುವಿನಿಂದ ಒದ್ದಾಡ್ತಾ ಇರ್ತಾರೆ. ಸೊ ಅಂಥ ಸಮಯದಲ್ಲಿ ಅವರಿಗೆ ನೀವು ಕೊಡೋ ಒಂದು ಊಟ, ಏಕೆಂದರೆ ಜನಗಳಿಗೆ ನೀವೇನೇ ಕೊಟ್ಟರು ತೃಪ್ತಿ ಅನ್ಸೋದಿಲ್ಲ, ಬಟ್ ಹಸ್ದಾಗ ಊಟ ಕೊಟ್ಟರೆ ನೆಮ್ಮದಿ ಅಂತ ಅನಿಸುತ್ತೆ. ಸೊ ಈ ಥರ ಒಂದು ಕೆಲಸ ಮಾಡ್ತಾ ಇದ್ರೆ, ಸೊ ಯಾಕೆ ಈ ಥರ ಒಂದು ಪ್ರೇರಣೆ ಬಂತು? ಅಂದರೆ ಯಾವಾಗಲಿಂದ ಈ ರೀತಿ ಕೆಲಸ ಮಾಡ್ತಾ ಇದ್ದೀವಿ? ನೋಡಿ, 2020ರಲ್ಲಿ ಕರೋನಾ ಬಂತು. ಕರೋನಾ ಬಂದಾಗೆ ತಮಗೆ ಗೊತ್ತಿದ್ದಾಗೆ ಬೀದಿಯಲ್ಲೆಲ್ಲ ಊಟ ಇಲ್ಲ, ಹೋಟ್ಲುಗಳಿರಲಿಲ್ಲ. ಆಗ ನನ್ನ ಮನಸ್ಸಿಗೆ ಒಂದು ಸಮಾಜಕ್ಕೆ ನನ್ನಿಂದ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾನು ಆಗ ತೀರ್ಮಾನ ಮಾಡಿದೆ. ಸೊ ಆ ತೀರ್ಮಾನ ನೆರವೇರ್ಸೋಕ್ಕೆ ನನಗೊಂದು 2-3 ವರ್ಷ ಬೇಕಾಯಿತು. ಅದಾದಮೇಲೆ ನಾನು ಕಂಟಿನ್ಯೂ ಆಗಿ ಇದನ್ನು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅದೇ ಥರ ನಾನು ಮಾಡ್ತಾಯಿದ್ದೀನಿ. ಓಕೆ, ಅಂದರೆ ಪ್ರತಿನಿತ್ಯ ಇರುತ್ತೆ ಸರ್? ಪ್ರತಿನಿತ್ಯ ಇರುತ್ತೆ. ಓಕೆ. ನಾವು 2000 ನಾಳೆ ಆಗಸ್ಟ್ 23 ಬಂದರೆ 2 ವರ್ಷ ಆಗುತ್ತೆ. ಓಕೆ. ಸೊ ಕಂಟಿನ್ಯೂ ಮಾಡೋಣ ಅಂತ. ಅದೇ ನಿಮ್ಮ ಬ್ರದರ್ ಇನ್ನೊಬ್ರು ಅಲ್ಲಿ ನಮ್ಮ ಇದರಿಂದ ಅವರು ಒಂಥರ ಪ್ರೇರಿತರಾಗಿ ಅವರು
ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ರೈಲ್ವೆ ಸ್ಟೇಷನಲ್ಲಿ ಅವರು ಡೈಲಿ ನಿತ್ಯ ಅನ್ನದಾನ ಮಾಡ್ತಾ ಇದ್ದಾರೆ. ಓಕೆ, ಎಷ್ಟು ತೃಪ್ತಿ ಅನಿಸುತ್ತೆ ಸರ್? ಯಾಕೆಂದರೆ ಈಗ ಅಲ್ಲಿ ನಾನು ಕೆಲವ್ರು ಮಾತಾಡಿಸ್ದೆ, ಅವ್ರು ದೇವ್ರು ಚೆನ್ನಾಗಿಟ್ಟಿರಲಿ, ಅವರು ಆರಾಮಾಗಿ ಚೆನ್ನಾಗಿರಲಿ, ಒಳ್ಳೇದು ಮಾಡಲಿ, ಏನು ಕರೋನಾ ಬರಲಿ ಕರೋನಾ ಬರದೇ ಇರಲಿ, ಬಟ್ ಅವ್ರಿಗೂ ಒಳ್ಳೇದಾಗಲಿ, ಆ ಥರ ಎಲ್ಲ ಮಾತಾಡ್ತಾ ಇದ್ರು. ಇದರಿಂದ ನಮಗೆ ಒಂಥರ ತೃಪ್ತಿ ಇದೆ. ಯಾಕಂದರೆ ಸಮಾಜದಲ್ಲಿ ನಮ್ಮಿಂದ ಏನೋ ಒಂದು ಅಳಿಲು ಸೇವೆ ಆಗ್ತಾ ಇದೆಯಲ್ಲ, ನಾವು ಸಮಾಜಕ್ಕೆ ಏನಾದ್ರು ಮಾಡಬೇಕು, ಬೇರೆ ಯಾವ ರೀತಿಯಲ್ಲೂ ನಮ್ಮ ಕೈಲಿ ಮಾಡೋಕ್ಕಾಗದಿದ್ರು ಈ ರೀತಿಯಲ್ಲಿ ಯಾರು ಅನ್ನದಾನ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದು ಇದನ್ನು ನಾವು ಮಾಡಿದ್ವಿ. ಓಕೆ, ತೃಪ್ತಿ ಅನಿಸುತ್ತೆ ಸರ್? ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆಮೇಲೆ ನಮ್ಮ ಸಬಾರ್ಡಿನೇಟ್ಸ್ ಅಂದರೆ ನಮ್ಮ HODಗಳು ಅವರು ಅಷ್ಟೇ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರಿಗೆ ಒಂಥರ ಡೈಲಿ ಇದು ಒಂಥರ ಜಾತ್ರೆ ಇದ್ದಂಗೆ. ಅವ್ರಿಗೆ ಒಂದೊಂದು ದಿವಸ ನಮ್ಮ ಈ ಥರ ಮಾಡ್ತಾರೆ. ಎಷ್ಟೋ ಜನ ಬಂದ್ಬಿಟ್ಟು ಬಡವರು, ಎಷ್ಟೋ ನಿರ್ಗತಿಕರು, ಅವ್ರಿಗೆ ಒಂದು ಹೊತ್ತಿಗೆ ಊಟ ಇರಲ್ಲ, ಅಂಥವ್ರು ಬಂದು ಊಟ ಮಾಡಿಬಿಟ್ಟು ಅನ್ನದಾತೋ ಸುಖಿ ಭವ ಅಂತ ಹೇಳ್ತಾರೆ. ಸಾಕು, ಅದೇ ನಮಗೆ ಅವ್ರ ಬಾಯಿಂದ ಏನು ಬರುತ್ತೆ ಭಗವಂತ ಅದೇ ನಮಗೆ ಶ್ರೇಯಸ್ ಸಿಗತ್ತೆ ಅಂತ ನಾವು ಇದು ಮಾಡಿದ್ವಿ. ಸರ್, ಇದನ್ನು ಎಷ್ಟು ದಿನ ನಡೆಸ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಇದು ನಮ್ಮ ಕಂಟಿನ್ಯೂ ಇದು ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ನಾವು ಈ ಅನ್ನದಾನ ಅನ್ನೋದನ್ನು ನಾನು ನಿಲ್ಲಿಸಲ್ಲ. ಕಂಟಿನ್ಯೂ ಡೈಲಿ 1 ಗಂಟೆಯಿಂದ 1:30ವರೆಗೆ ಊಟ ಇರುತ್ತೆ. ಸುಮಾರು ಡೈಲಿ ಒಂದು 250ರಿಂದ 300 ಜನ ಊಟ ಮಾಡ್ತಾರೆ. ಸರ್, ಈಗ ಕೆಲವೊಂದು ಕಡೆ ಈಗ ನೀವು ಊಟ ಕೊಡ್ತಾ ಇರ್ತೀರಾ, ಕೆಲವರು ನನ್ನ ಸೇವೆ ಇರಲಿ ಅಂತ ಒಂದು ಸ್ವೀಟ್ ಕೊಡೋಕ್ಕೆ ಬರ್ತಾರೆ. ಸೊ ಆ ಥರ ಏನಾದರೂ ನೀವು ಎಕ್ಸೆಪ್ಟ್ ಇಲ್ಲ, ನಾವು ಅದನ್ನ ಯಾವುದಕ್ಕೂ ನಾವು ಎನ್ಕರೇಜ್ ಮಾಡಿಲ್ಲ. ಇದನ್ನು ನಮ್ಮ ಪೂರ್ತಿ ನಮ್ಮ ಇದರಿಂದನೇ ಆಗ್ಬೇಕಂತ ನಾವು ಇದು ಮಾಡಿದ್ವಿ. ಅದಕ್ಕೋಸ್ಕರ ನಾವು ಎಲ್ಲ ಸುಮಾರು ಜನ ನಾವು ಪ್ಲೇಟ್ಗಳು ಕೊಡ್ತೀವಿ ಅಂತ ಬಂದರು, ಆಮೇಲೆ ರೈಸ್ ಕೊಡ್ತೀನಿ ಅಂತ ಬಂದರು. ನಾವು ಯಾವುದು ಬೇಡ ಅಂತ ಹೇಳಿದ್ವಿ. ಎಲ್ಲ ನಮ್ಮ ಇದರಿಂದನೇ ಆಗ್ಬೇಕಂತ ನಾನು ಮಾಡಿಸ್ತೀನಿ. ನೀವೇನೇ ಮಾಡಿದ್ರು ನಿಮ್ಮ ಕೈಲಿ ಏನು ಶಕ್ತಿ ಇದೆಯೋ ಅದು ಕೊಡುವಂಥದ್ದು. ಹೌದು. ಓಕೆ, ಇನ್ನು ಮುಂದೆ ಏನೆಲ್ಲ ಮಾಡೋ ಪ್ಲಾನ್ಸ್ ಇದೆ? ಮುಂದೆ ನೋಡೋಣ, ದೇವ್ರು ಭಗವಂತ ಏನಾದ್ರು ಇದೇ ಥರ ನಮಗೆ ಶಕ್ತಿ ಕೊಟ್ಟರೆ ಇನ್ನೂ 1 ಕಡೆ 2 ಕಡೆ ನಮ್ಮ ಕೈಲಿ ಆದಷ್ಟು ಸೇವೆ ಮಾಡೋಣ. ಸದ್ಯಕ್ಕೆ ಯಾವ ಥರ ಯೋಚನೆ ಇಲ್ಲ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ಸ್ನೇಹಿತರ ಹತ್ರ ಬೇಕಾದ್ರೆ 1-2 ಪದ ತಗೊಳ್ಳಿ, ಮಾತಾಡಿ. ಸರ್, ಈಗ ಎಷ್ಟೋ ಜನ ದುಡ್ಡಿರೋರು ಅಂದರೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಅಂದರೆ ತಾವಾಯ್ತು ತಮ್ಮದಾಯ್ತು ಅಂದರೆ ಸ್ವಾರ್ಥಕ್ಕೋಸ್ಕರನೇ ಮಾಡ್ತಾರೆ. ನಮ್ಮಲ್ಲಿ ಇಲ್ಲಿ ಯಾವ ಸ್ವಾರ್ಥನೂ ಇಲ್ಲ. ನಮ್ಮಲ್ಲಿ ಹಸಿವಾದವ್ರಿಗೆ ಊಟ ಕೊಡಬೇಕು. ಸ್ವಲ್ಪ ಅವರು ಬಿಡಪ್ಪ ಒಂದು ಹೊತ್ತು ಊಟ ಆದರೂ ಸಿಗತ್ತೆ ಅನ್ನೋ ಒಂದು ತೃಪ್ತಿ ಅವರಲ್ಲಿ ಇರಬೇಕಂತ ನಾವು ಮಾಡ್ತೇವೆ. ಸೊ ಇದೇ ಥರ ನಿಮ್ಮ ಥರನೇ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು, ಈಗ ಅವ್ರಿಗೆ ದೇವ್ರು ಕೊಟ್ಟಿರ್ತಾನೆ, ಅಂದರೆ ದೇವ್ರು ಕೊಟ್ಟು ಅವ್ರು ಚೆನ್ನಾಗಿ ಅನುಕೂಲ ಇರ್ತಾರೆ, ಒಳ್ಳೆ ನೆಮ್ಮದಿ ಜೀವನ ಮಾಡ್ತಾ ಇರ್ತಾರೆ. ಸೊ ಅಂಥವರೆಲ್ಲ ನಿಮ್ಮ ಥರನೇ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಎಷ್ಟೋ ಹಸುವನ್ನ ನೀಗಿಸ್ದಂಗೆ ಆಗುತ್ತೆ ಅಂತ ಅನ್ಸುತ್ತೆ. ಆದರೂ ಭಗವಂತ ಎಲ್ಲರಿಗೂ ಎಲ್ಲ ಬುದ್ಧಿ ಕೊಡಲ್ವಲ್ಲ, ಒಬ್ಬೊಬ್ರಿಗೆ ಅವರಿಗೆ ಮನಸ್ಸು ಬರಬೇಕಲ್ಲ. ಅವರಿಗೆ ಇನ್ನೂ ದುಡಿಯುವ ಇನ್ನೂ ಮಾಡಬೇಕು, ಯಾರಿಗೆ ಕೊಡಬಾರ್ದು, ನಮಗೆ ಇನ್ನಷ್ಟು ಬೇಕು ಬೇಕೆಂದು ಆಸೆ ಇರ್ತದೆ. ಆದ ಕಾರಣ ಇವರಿಗೆ ಈಗ ನಮಗೆಲ್ಲ ಈಗ ನನಗೆ ಮಾಡುವ ಆಸೆ ಉಂಟದು. ನನ್ನ ಒಂದು ಸ್ಟೇಜ್ ಬಂದ ನಂತರ ನಾನು ಅದೇ ರೀತಿ ಮಾಡುವ ನನಗೆ ಆಸೆ, ಆಸಕ್ತಿ, ಮಮಕಾರ ಎಲ್ಲ ಉಂಟು ನನಗೆ. ನಮಗೂ ಏನಾದರೂ ಮಾಡಬೇಕೆಂದು. ಸರ್, ಎಲ್ಲರೂ ಮಾಡಬೇಕೆಂದು ಎಲ್ಲರೂ ಮಾಡ್ತಾರೆ, ಬಿಡ್ತಾರೆ, ನಮಗೆ ಅಗತ್ಯ ಇಲ್ಲ. ಅವರ ಮನಸ್ಸಿಗೆ ಬಿಟ್ಟದ್ದು. ನನಗೆ ಸಂತೋಷ ಆಗುವ ಪರಿಸ್ಥಿತಿಯಲ್ಲಿ ನಾನು ಇದೆಲ್ಲ ಮಾಡಿ ನನಗೆ ಸಂತೋಷ ಆಗದಿದ್ದರೆ ನಾನು ಈಗ ಸಂತೋಷ ಉಂಟು. ಇನ್ನೂ ಎಷ್ಟು ಸಂತೋಷ ಮಾಡಬೇಕಾದ್ರೆ ನಾನು ಇನ್ನೂ ಜನರಿಗೆ ಅನ್ನದಾನ ಸೇವೆ ಅದೆಲ್ಲ ಅವರು ಮಾಡ್ತಾ ಇರ್ತಾರೆ. ಮಾಡುವ ಅಭಿಪ್ರಾಯ ಉಂಟು, ಮಾಡುವ ಮನಸ್ಸು ಉಂಟು, ಮಾಡುವ ಚೈತನ್ಯ ಸಹ ಉಂಟು ಅವರಿಗೆ. ಹೌದಲ್ಲ ಸರ್? ಹೌದು, ಖಂಡಿತ ಹಾಗೆ ಆಗ್ತದೆ. ಸರ್, ಆ್ಯಕ್ಚುಲಿ ನೀವು ಮೂಲತಃ ಎಲ್ಲಿಯವರು ಸರ್? ನಾವು ಬಳ್ಳಾರಿ ಜಿಲ್ಲೆಯವರು. ಓಕೆ. ನಾವು ಇಲ್ಲೇ ಬಂದು ಆಲ್ರೆಡಿ ಒಂದು 60 ವರ್ಷ ಆಗಿದೆ, 57-58 ವರ್ಷ ಆಗಿದೆ. 1968ರಲ್ಲಿ ನಮ್ಮ ಅಣ್ಣವರು ಬಂದಿದ್ದು. ತದನಂತರ ಎಲ್ಲ ನಾವೆಲ್ಲ ಒಬ್ರಿಗೊಬ್ರು ಶಿಫ್ಟ್ ಆಗಿ ಎಲ್ಲ ಇದು ಮಾಡಿದ್ದು. ನಾನು ಈ ಹೋಟೆಲ್ ಉದ್ಯಮ ಆರಂಭ ಮಾಡಿದ್ದು 2019ರಲ್ಲಿ. ನಾವು ಅನ್ನದಾನ ಶುರು ಮಾಡಿದ್ದು 2023ರಲ್ಲಿ. ಓಕೆ ಸರ್, ಈಗ ನೀವು ಬಂದಾಗ ಬರಿಗೈಯಲ್ಲಿ ಬಂದಿದ್ದು ಬೆಂಗಳೂರಿಗೆ, ಅಂದರೆ ಉದ್ಯೋಗ ಆರಿಸ್ಕೊಂಡು ಬಂದ್ರಿ. ಫಸ್ಟ್ ಉದ್ಯೋಗ ಆರಿಸ್ಕೊಂಡು ಬಂದಾಗ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ವಿ. ಹಾಗೆ ಭಗವಂತ ಏನೋ ಯಾವ್ಯಾವುದೋ ದಾರಿ ತೋರಿಸಿ ನೀವೇನು ಈಗೇನು ಸ್ಥಿತಿನಲ್ಲಿದ್ದೀರೋ ಅದೆಲ್ಲ ನೀವು ಸಂಪಾದಿಸಿದಂಥ ಆಸ್ತಿ. ಹೌದು. ಓಕೆ, ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ಸರ್, ಇದೇ ಥರ ದೇವ್ರ ಶಕ್ತಿ ಕೊಡಲಿ, ಇನ್ನೂ ಒಳ್ಳೊಳ್ಳೆ ಕೆಲಸಗಳ ಮಾಡಿ. ಓಕೆ.